ಭಾನು, ನೀವು ಮಾಡಿರುವ ಅವಮಾನಕ್ಕೆ ಆ ಹುಡುಗಿ ನಡವಳಿಕೆ ಕಡಿಮೆ. ಬೇರೆ ಯಾರಾದರೂ ಆಗಿದ್ದರೆ ನಿಮ್ಮನ್ನೆಲ್ಲ ಪೊಲೀಸ್ ಕೇಸ್ ಹಾಕಿ ಸ್ಟೇಷನ್, ಕೋರ್ಟ್ ಅಂತ ಬೀದಿಗೆ ನಿಲ್ಲಿಸ್ತಿದ್ರು. ಡೈವರ್ಸ್ ಮಾಡಿ ಪರಿಹಾರ ಅಂತ ನಿಮ್ಮ ದುಡ್ಡೆಲ್ಲ ಕಿತ್ತಾಕಿಕೊಳ್ತಿದ್ರು. ಈ ಹುಡುಗಿ ನಿಮ್ಮಿಂದ ಏನು ತೆಗೆದುಕೊಳ್ಳದೆ ಬರೀ ಕೈಯಲ್ಲಿ ಹೋಗಿದ್ದಾಳೆ. ಅದಕ್ಕೆ ಖುಷಿಪಡಿ. ಅಷ್ಟು ರಾತ್ರಿಯಲ್ಲಿ ಒಂದು ಹೆಣ್ಣು ಮಗಳು ಎಂದು ಯೋಚನೆ ಮಾಡದೆ ಹೊರಗೆ ಹಾಕಿದ್ದೀರಲ್ಲ. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡ್ತಿದ್ರಿ? ನೀವು ಮಾಡಿದ ದ್ರೋಹಕ್ಕೆ ನಿಮಗೆಲ್ಲ ಅವಳು ಬೀದಿಯಲ್ಲಿ ಮರ್ಯಾದೆ ತೆಗೆಯಲಿಲ್ಲ. ಅದಕ್ಕೆ ಖುಷಿಪಡಿ. ಛೀ ಎಂದವರ ಮಾತು ಎಲ್ಲರ ಮುಖಕ್ಕೆ ಹೋಗಿದಂತೆ ಇತ್ತು. ಸತ್ಯವನ್ನೇ ಹೇಳಿದ್ದರು ಕಲ್ಯಾಣಿ. ಸಮರ್ಥ್, ನನಗಿಲ್ಲಿರಲು ಮನಸ್ಸಾಗುತ್ತಿಲ್ಲ. ಮನೆ ಬದಲಾಯಿಸಬೇಕು ಅಂತಿದ್ನಲ್ಲ, ಆದಷ್ಟು ಬೇಗ ನೀನು ನೋಡಿರುವ ಮನೆಗೆ ಹೋಗೋಣ ನಡಿ. ನಮಗೆ ಈಗ ಅಂಟಿರುವ ಪಾಪವೇ ಸಾಕು. ಈ ಹುಡುಗಿ ಶಾಪವು ನಮ್ಮನ್ನು ತಟ್ಟುವುದೇ ಬೇಡ. ಇವರೇ ಅನುಭವಿಸಲಿ ಎಂದವರು ಹೊಳನಡೆದರು. ಕಲ್ಯಾಣಿ ಅವರಿಗೆ ಈ ರೀತಿಯ ವರ್ತನೆ ಏಸಿಗೆ ತರಿಸಿತ್ತು. ಕಲ್ಯಾಣಿ, ಏನು ಮಾತು ಅಂತ ಆಡ್ತಿದ್ಯಮ್ಮ? ಇದು ನಿನ್ನ ಮನೆಯೇ ತಾನೆ. ಈಗ ಏಕಾಏಕಿ ಮನೆ ಬಿಟ್ಟು ಹೋಗುವಂಥದ್ದು ಏನಾಯಿತು? ರಮೇಶ್ ಆತಂಕದಿಂದ ಮೊಮ್ಮಗಳ ಖುಷಿಯನ್ನು ಎಲ್ಲರಲ್ಲೂ ಹಂಚಿಕೊಳ್ಳಲು ನೋಡುತ್ತಿದ್ದರು. ಅವರು, ಇನ್ನೇನಾಗಬೇಕು ಅಣ್ಣ, ಆಗುವುದೆಲ್ಲ ಆಯ್ತಲ್ಲ. ಆ ಹುಡುಗಿ ಮನೆ ಬಿಟ್ಟು ಹೋಗುವಾಗಾದರೂ ನೀವು ದೊಡ್ಡವರಾಗಿ ಒಂದು ಮಾತು ತಡೆಯಲಿಲ್ಲ. ಈಗ ಆ ಹುಡುಗಿ ಮತ್ತೆ ಬಂದಾಗ ಆದರೂ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡೋದು ಬಿಟ್ಟು ನಿಮ್ಮ ಪ್ರತಿಷ್ಠೆನೇ ತೋರಿಸಿ ಮತ್ತೆ ಕಳಿಸಿದ್ದೀರಾ. ಇನ್ನು ನಾನು ಇಲ್ಲಿದ್ದು ಆಗುವುದೇನಿದೆ ಎಂದರು ಅಸಮಾಧಾನದಿಂದ. ನಾವು ತಡೆಯುವ ಪ್ರಯತ್ನ ಮಾಡಲಿಲ್ವಲ್ಲ. ಆ ಹುಡುಗಿಗೆ ದುಡುಕು ಜಾಸ್ತಿ. ಒಂದು ಮಾತು ಅಂದರೆ ಸಹಿಸ್ಕೊಳ್ಬೇಕು ಅನ್ನುವುದಿಲ್ಲ. ದುಡುಕಿ ನಿರ್ಧಾರ ಮಾಡ್ತದೆ. ನಾನೇನು ಮಾಡಲಿ ಹೇಳು ಎಂದರು ಅಸಹಾಯಕ ಸ್ಥಿತಿಯಲ್ಲಿ. ತಪ್ಪಲ್ಲ, ಹಾಗಂತ ಮನುಷ್ಯತ್ವ ಮರೆತು ಮೃಗಗಳಂತೆ ವರ್ತಿಸಿದ್ದು ತಪ್ಪು. ಅಂದು ಪ್ರಜ್ಞೆಗೆ ಸಮರ್ಥ್ ಮೋಸ ಮಾಡಿದ ಎಂದು ನೀವೇನು ನಮ್ಮ ಹೊರಹಾಕಲಿಲ್ಲ. ಪಶ್ಚಾತ್ತಾಪದಲ್ಲಿ ನಾವೇ ಮನೆ ಬಿಟ್ಟು ಹೋಗಿತ್ತು. ಅದು ದೂರ ಆದ ನಂತರ ಇಲ್ಲಿಗೆ ಬಂದಿದ್ದೇವೆ ಅಷ್ಟೇ. ಆ ಹುಡುಗಿಗೆ ಶಿಕ್ಷೆ ಕೊಡುವುದಕ್ಕೆ ನೀವು ಯಾರು? ನಿಮಗೇನು ಅಧಿಕಾರ ಇದೆ? ಅವಳಿಗೆ ಅವಮಾನ ಮಾಡುವುದಕ್ಕೆ ನಿಮ್ಮೆಲ್ಲರಂತೆ ಅವಳು ಈ ಮನೆ ಸೊಸೆ. ಅದು ಅವಳು ಇರುವವರೆಗೂ ಇರುತ್ತೆ. ಬೇಡ ಅಂದರೆ ಡೈವರ್ಸ್ ಕೊಟ್ಟು ಕಳಿಸ್ಬೇಕು. ಅದನ್ನು ಬಿಟ್ಟು ಅವಳನ್ನು ಹೀಯಾಳಿಸುವುದು ಯಾಕೆ? ನೀವೆಲ್ಲ ಜಡ್ಜ್ಗಳ ಎಂದರು ಕಲ್ಯಾಣಿ ಸಿಡಿದರು. ನಾವೇನು ಹೀಯಾಳಿಸಿಲ್ಲ. ಅವಳು ಮಾಡಿದ್ದು ಸರಿ. ಅವಳು ಮಾಡಿದ್ದ ಕೆಲಸಕ್ಕೆ ನನ್ನ ಮಗಳು ಮೊಮ್ಮಗಳ ಜೀವ ಅಪಾಯದಲ್ಲಿತ್ತು. ತಾಯಿಯಾಗಿ ನಾನು ಅದನ್ನು ಸಹಿಸಿಕೊಂಡು ಸುಮ್ಮನೆ ಇರಬೇಕಾಗಿತ್ತಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ಹೊಣೆ ತೆಗೆದುಕೊಳ್ತಿದ್ರು? ಸುಹಾಸ್ ಮನೆಯವರಿಗೆ ನಾವೇನು ಉತ್ತರ ಕೊಡಬೇಕಾಗಿತ್ತು ಎಂದರು ಅರ್ಪಿತಾ. ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡರು. ಈಗ ನಿಮ್ಮಂತೆಯೇ ಶ್ರೇಣಿಕಾ ತಾಯಿ ಬಂದು ಕೇಳಿದರೆ ಏನು ಉತ್ತರ ಕೊಡ್ತೀರಾ? ನಿಮ್ಮ ಮಗಳನ್ನು ಕೊಲ್ಲಲು ನೋಡಿದ್ಲು, ಅದಕ್ಕೆ ಮನೆ ಬಿಟ್ಟು ರಾತ್ರೋರಾತ್ರಿ ಆಚೆ ಹಾಕಿದೆ ಎಂದು ಹೇಳುತ್ತೀರಾ? ಅವಳಿಗೆ ಏನಾದರೂ ಆಗಿದ್ದರೆ ನೀವು ನಿಮ್ಮ ಕುಟುಂಬ ಹೊಣೆ ತೆಗೆದುಕೊಳ್ಳುತ್ತೀರಾ? ಇಲ್ಲ ತಾನೆ? ಇದು ಹಾಗೇನೆ. ನಿನ್ನ ಮಗಳು ಸತ್ತಿದ್ರೆ ಶ್ರೇಣಿಕಾ ಹೊಣೆ ತೆಗೆದುಕೊಳ್ಳಲು ಆಗುವುದಿಲ್ಲ. ಅದು ಆಕಸ್ಮಿಕವಷ್ಟೇ ಎಂದರು ನೇರವಾಗಿ ನಾಟುವಂತೆ. ಕಲ್ಯಾಣಿ ಸಿಡಿದರು ಅಶೋಕ್ ಮಗಳ ಸಾವಿನ ಮಾತು ಸಹಿಸಲಾರದೆ. ಕಿರಿಚಬೇಡಿ. ಇಲ್ಲಿ ನಿಂತಿರೋದು ನಿನ್ನ ಅಕ್ಕ ತಂಗಿಯಲ್ಲ, ನೆನಪಿರಲಿ. ನನ್ನ ಮಗ ತಪ್ಪು ಮಾಡಿದಾಗ ತಲೆ ತಗ್ಗಿಸಿ ಹೋದೆ. ಯಾಕೆಂದರೆ ತಪ್ಪು ನನ್ನದೇ ಆಗಿತ್ತು. ಆದರೆ ಇಂದು ತಪ್ಪು ನಿಮ್ಮೆಲ್ಲರದಾಗಿರುವಾಗ ನೀವು ತಲೆ ತಗ್ಗಿಸಬೇಕು, ನಾನಲ್ಲ. ಮಗನ ಹೆಂಡತಿ ಮನೆ ತೊರೆದು ಹೋಗುವಾಗ ಕೈಲಾಗದವನ ರೀತಿ ಅತ್ತಿಗೆ ಮಾತು ಕೇಳಿ ನಿಂತಿದ್ದ ನೀನು ನನಗೆ ಬುದ್ಧಿ ಹೇಳಲು ಬರಬೇಡ. ಯಾಕೆ ನಿಮ್ಮ ಮಕ್ಕಳು ಮಾತ್ರ ಮಕ್ಕಳ? ಉಳಿದವರೆಲ್ಲ ಏನು ಗತಿ ಇಲ್ಲದವರ? ಶ್ರೇಣಿಕಾ ಅಕ್ಕ ಇಂಚರ ಇಲ್ಲೇ ಇರುವಾಗ ಅದು ಯಾವ ಧೈರ್ಯದ ಮೇಲೆ ಅವಳನ್ನು ತಪ್ಪಿಸ್ತೆ ಮಾಡಿದ್ದೀರಿ ನೀವು? ಕೋಪದಲ್ಲಿ ಗರ್ಜಿಸಿದವರ ಮಾತಿಗೆ ತಲೆ ತಗ್ಗಿಸಿದರು ಅಶೋಕ್. ಧೈರ್ಯದ ಪ್ರಶ್ನೆ ಅಲ್ಲ ಕಲ್ಯಾಣಿ. ಶ್ರೇಣಿಗಳಿಂದ ಅಂದು ಒಬ್ಬರಲ್ಲ 3 ಜನ ಅಪಾಯದಲ್ಲಿದ್ದರು. ಅದು ನಿನಗೂ ಗೊತ್ತು. ಈ ಸಮಯದಲ್ಲಿ ಎತ್ತವರಿಗೆ ಕೋಪ ಬರುವುದು ಸಹಜ. ಅದೇ ಕೋಪದಲ್ಲಿ ಅರ್ಪಿತಾ, ಅಭಿ ಅವಳಿಗೆ ನೋವು ಮಾಡಿರ್ಬೋದು. ಹಾಗಂತ ಮನೆ ತೊರೆದು ಹೋದರೆ ಎಲ್ಲದಕ್ಕೂ ಪರಿಹಾರ ಸಿಗ್ತದ? ಇಲ್ಲೇ ಎದ್ದು ಎದುರಿಸಬೇಕು ತಾನೆ ಎಂದರು ರಮೇಶ್ ಸಮಾಧಾನವಾಗಿ. ಇಲ್ಲೇ ಎದ್ದು ಎದುರಿಸಲು ಅವಳು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಬಂದಿಲ್ಲ. ಅಭಿಯನ್ನು ನಂಬಿ ಬಂದಿದ್ದಳು. ಇಲ್ಲಿ ಅವನೇ ಅವಳಿಗೆ ಆಸರೆಯಾಗಬೇಕಿದ್ದವನು. ಆದರೆ ಅವನೇ ಹೊರದೂಡಿಬಿಟ್ಟ. ಜಗತ್ ಅವಳ ವಿರುದ್ಧ ನಿಂತರೂ ಗಂಡನೊಬ್ಬ ಜೊತೆ ಇದ್ದಿದ್ದರೆ ಅವಳು ಇಲ್ಲೇ ಇದ್ದು ನಿಮ್ಮೆಲ್ಲರನ್ನು ಎದುರಿಸ್ತಿದ್ದಳು. ಅಷ್ಟು ಧೈರ್ಯವಂತ
ಅತ್ತೆ ಅವಳು. ಆದರೆ ಗಂಡನೇ ಅವಳನ್ನು ಎಲ್ಲರ ಎದುರು ಕೀಳು ಮಾಡಿದಾಗ ಅವಳಿಗೆ ತಾನೇ ಯಾವ ಧೈರ್ಯ ಇರ್ತದೆ? ಅವಳು ಎಲ್ಲರಂತೆ ಹೆಣ್ಣಲ್ವೇ, ಅವಳಿಗೂ ನೋವಾಗ್ತದೆ ಎಂದರು. ತಪ್ಪು ಮಾಡಿದಾಳೆ ಎಂದು ಹೇಳುತ್ತಿದ್ದೀರಲ್ಲ, ನೀವೆಲ್ಲ ನೋಡಿದ್ದೀರಾ? ಅವಳು ತಪ್ಪು ಮಾಡಿದ್ದನು ಯಾರವರಿಗೆ ಹೇಳಿದರು? ಅದು ನಿಮಗೆ ಬಂದು ತಲುಪಿತು. ನೀವು ನಂಬಿ ಶ್ರೇಣಿಕಳದೇ ತಪ್ಪು ಎಂದು ಹೊರಿಸಿಬಿಟ್ಟಿರಿ. ನಿಮ್ಮ ಸ್ವಾರ್ಥಕ್ಕಾಗಿ ಆ ಚಿಕ್ಕ ಹುಡುಗಿಯನ್ನು ಆರೋಪಿ ಮಾಡಿ ನಿಮ್ಮ ಕೋಪ ತೀರಿಸಿಕೊಂಡಿರಿ. ನಿಮ್ಮಲ್ಲಿ ಯಾರಾದರೊಬ್ಬರು ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡಿದ್ದೀರಾ? ಪ್ರಜ್ಞಾ ಅವಳಾಗೆ ಬಿದ್ದಿರ್ಬೋದು, ಅಥವಾ ಶ್ರೇಣಿಕ ತಿಳಿಯದೆ ಅವಳು ಬರುವಾಗ ಕಾಲು ಅಡ್ಡ ಹಿಡಿದಿರ್ಬೋದು. ಅಲ್ಲಿ ಏನಾದರೂ ನಡೆದಿರ್ಬೋದು. ನೀವೆಲ್ಲ ಹೇಗೆ ಅಂದುಕೊಂಡಿರಿ ಶ್ರೇಣಿಕದು ತಪ್ಪು ಅಂದು? CCTV ನೋಡಿದೆವಲ್ಲ, ಅದರಲ್ಲಿ ಅವಳೇ ಮಾಡಿದ್ದು ಕಣ್ಣಾರೆ ಕಂಡಿದೆ. ಆದರೂ ಅವಳನ್ನು ಕತೆ ಕೇಳುತ್ತಾ ಸುಮ್ಮನೆ ಬಿಡಬೇಕಾಗಿತ್ತಾ ಎಂದರು ಅರ್ಪಿತಾ. ತಮ್ಮ ಮಗಳು ಅಪಾಯದಲ್ಲಿ ಸಿಲುಕಿದ್ದು ದೊಡ್ಡ ವಿಷಯ ಎಂಬಂತೆ. ಹೌದು, ಬಿಡಬೇಕಾಗಿತ್ತು. ಯಾರಿಗೂ ತೊಂದರೆಯಾಗಿಲ್ಲ ಎಂದಮೇಲೆ ಅವಳನ್ನು ಸುಮ್ಮನೆ ಬಿಡಬೇಕಾಗಿತ್ತು. ಅಭಿಯಾನ್ ಮುಖ ನೋಡಿ ಆದರೂ ಸುಮ್ಮನೆ ಇರಬೇಕಾಗಿತ್ತು. ಇಲ್ಲ, ಪ್ರಜ್ಞಾಗೆ ಪ್ರಜ್ಞೆ ಬರುವವರೆಗೂ ಕಾಯಬೇಕಾಗಿತ್ತು. ಇದರಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅವಳೇ ಹೊರತು ಇಲ್ಲಿರುವವರು ಯಾರೂ ಅಲ್ಲ. ಈಗ ನಾನೇ ಹೇಳ್ತೇನೆ, ಪ್ರಜ್ಞಾಳನ್ನು ಅಂಜನ ತಳ್ಳಿದ್ಲು. ನಾನೇ ನೋಡಿರುವೆ ಎಂದು ನಂಬ್ತೀರಾ? ನೀವು ನಂಬೋದಿಲ್ಲ. ಅಕಸ್ಮಾತ್ ಶ್ರೇಣಿಕಾ ಬದಲು ಅಂಜನಲ್ಲೇ ಆ ಜಾಗದಲ್ಲಿ ಇದ್ದಿದ್ರೆ ನೀವು ಈ ರೀತಿ ವರ್ತಿಸ್ತಿರ್ಲಿಲ್ಲ. ಯಾಕೆಂದರೆ ಅವಳು ನಿನ್ನ ಸೊಸೆ ಜೊತೆಗೆ ನಿನ್ನ ಅಳಿಯನ ತಂಗಿ. ಅವಳಿಗೆ ಅವಮಾನವಾದರೆ ನಿನ್ನ ಬೀಗರ ಮನೆಯವರು ಸುಮ್ಮನೆ ಇರ್ತಾರಾ? ಹಾಗಾಗಿ ನೀವು ಸುಮ್ಮನೆ ಇರ್ತಿದ್ರಿ. ಅದೇ ಇನ್ನೊಬ್ಬರ ಮನೆ ಹೆಣ್ಣು ಎಂದ ಮಾತ್ರಕ್ಕೆ ನಿಮಗೆಲ್ಲ ಆನೆ ಬಲ ಬಂದಿದೆ ಅಲ್ವಾ ಎಂದರು ರಮೇಶ್ರ ಮೈ ನೀರಿಳಿಸುತ್ತಾ. ನಿನ್ನ ಮೂಗಿನ ನೇರಕ್ಕೆ ಮಾತಾಡಬೇಡ ಕಲ್ಯಾಣಿ. ಅಂಜನಾ ಅವಳ ರೀತಿ ಮಾಡೋ ಹುಡುಗಿಯಲ್ಲ. ನಾನು ಹುಡುಕಾಟದ ಹುಡುಗಿ ಎಂದು ಇಷ್ಟು ದಿನ ಏನು ಹೇಳದೆ ಸುಮ್ಮನಿದ್ದೆ. ಅವಳ ಹುಡುಗಾಟ ಇಷ್ಟು ಮಟ್ಟಕ್ಕೆ ಏರಿದೆ ಎಂದು ನನಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಏನಾದರೂ ಮಾಡ್ತಿದ್ದೆ. CCTVಯಲ್ಲಿ ಎಲ್ಲ ಸಂದರ್ಭ ರೆಕಾರ್ಡ್ ಆಗಿರುವಾಗ ಇನ್ಯಾವ ಸಾಕ್ಷಿ ನೋಡಬೇಕಾಗಿತ್ತು ನಾವು? ಬೇರೆ ಯಾರು ಸಾಕ್ಷಿ ಇದ್ದರು ಎಂದರು ಅರ್ಪಿತಾ ತಾವು ಕೋಪಗೊಂಡು. ನಾನೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ನನ್ನ ಕೇಳದಿಷ್ಟು ದೊಡ್ಡ ನಿರ್ಧಾರ ಹೇಗೆ ತೆಗೆದುಕೊಂಡ್ರಿ ನೀವು? ನನ್ನ ವಿಚಾರದಲ್ಲಿ ನನ್ನ ತಮ್ಮನ ಸಂಸಾರ ಹೊಡೆಯಲು ನಿಮಗೆಲ್ಲ ಯಾರು ಹೇಳಿದ್ದು? ಗುಡುಗಿದಳು ಪ್ರಜ್ಞಾ ಎಲ್ಲರ ಎದುರು ನಿಂತು. ಶ್ರೇಣಿಕಾ ಮನೆ ಬಿಟ್ಟು ಹೋಗಿದ್ದ ದಿನವೇ ಕೊನೆ. ವೇದ ಮತ್ತು ಕರಣ್ ಜೊತೆ ಮಾತಾಡಿರಲಿಲ್ಲ. ಶ್ರೇಣಿಕಾ ಏನೆಂದು ಅವಳಿಗೆ ತುಂಬ ವರ್ಷಗಳಿಂದ ಗೊತ್ತಿತ್ತು. ಅವಳನ್ನು ಕೀಳಾಗಿ ನೋಡಿ ಮಾತನಾಡಿದ ಕರಣ್ನ ಮೇಲೆ ಕೋಪ ಮಾಡಿಕೊಂಡಿದ್ದಳು ವೇದ. ಹೊರಗಡೆ ಕುಳಿತಿದ್ದವಳ ಪಕ್ಕ ಕುಳಿತು, ಏನು ಇತ್ತೀಚೆಗೆ ಮೌನ ಗೌರಿ ಆಗಿದ್ಯಾ? ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡುತ್ತಿಲ್ಲ. ಕಾಲೇಜ್ನಲ್ಲಿ ತುಂಬ ವರ್ಕ್ ಇದೆಯಾ ಎಂದನು ಕರಣ್. ಹೆಂಡತಿ ಜೊತೆ ಮಾತನಾಡಲು ಬಂದಿದ್ದನು. ಆ ಥರ ಏನಿಲ್ಲ, ಎಲ್ಲವೂ ಮಾಮೂಲಿ ವರ್ಕ್. ಜಾಸ್ತಿ ಏನಿರುತ್ತೆ, ಓದೋದು ಬರೆಯೋದು ಅಷ್ಟೇ ಎಂದಳು ಅವನೆಡೆಗೆ ನೋಡದೆ ಉದಾಸೀನವಾಗಿ. ಹೀಗಿದ್ಮೇಲೆ ನನ್ನ ಜೊತೆ ಮಾತಾಡಬೇಕು ಯಾಕೆ ಹಿಂಜರಿತಿದ್ಯಾ? ಈ ಸಾರಿ ಏನಾದರೂ ಪ್ರೆಗ್ನೆಂಟ್ ಆಗಿದೆಯಾ? ನಾನಂತೂ ಈ ಸಾರಿ ಬೇಡ ಅನ್ನೋಲ್ಲ. ತಾಯಿ, ಮಗು ಆಗಲಿ ಬಿಡು ಎಂದನು ತನ್ನ ಮಾತಿಗೆ ತಾನೇ ನಗುತ್ತಾ. ಆ ಥರ ಏನಿಲ್ಲ. ಈ ಸಾರಿ ನಾನೇ ಪ್ರಿಕಾಷನ್ ತಗೊಂಡಿದ್ದೀನಿ. ಪದೇ ಪದೇ ಹೋಗಿ ಅಬಾರ್ಷನ್ ಮಾಡೋಕ್ಕೆ ಆಗೋಲ್ಲ ಅಲ್ವಾ? ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ನಾನಂತೂ ಈಗಲೇ ತಾಯಿ ಆಗೋದಿಲ್ಲ ಎಂದಳು ವೇದ ವ್ಯಂಗ್ಯವಾಗಿ. ಏನಾಗಿದೆ ನಿನಗೆ? ಯಾಕೆ ಇತ್ತೀಚೆಗೆ ಈ ರೀತಿ ಯಾವುದೋ ಕಡೆ ಜ್ಞಾನ ಇರೋ ಥರ ಇರ್ತೀಯಲ್ಲ? ಏನು ವಿಚಾರ ಅಂತ ಹೇಳಬಾರ್ದಾ ಎಂದನು ಈ ಬಾರಿ ಗಂಭೀರವಾಗಿ. ಪರಿಹಾರ? ಯಾವ ಪರಿಹಾರ ಕೊಡ್ತೀರಾ ನೀವು? ನೀವು ಕೊಡೋ ಪರಿಹಾರ ನಾನು ನೋಡಲಿಲ್ವಾ? ಬರೀ ಇನ್ನೊಬ್ಬರ ಹಂಗಿಸಿ ಅವಮಾನ ಮಾಡಿ ನೋಯಿಸುವುದು ನೀವು ಕೊಡುವ ಪರಿಹಾರ. ಒಂದು ರೀತಿ ಬದುಕಿದ್ದು ಸತ್ತಂತೆ ಮಾಡೋದು ಪರಿಹಾರನಾ ಎಂದಳು ತಾನು ಗಂಭೀರವಾಗಿ. ಗಂಡನ ತಪ್ಪನ್ನು ಸುಲಭವಾಗಿ ಕ್ಷಮಿಸಳು. ಏನಂತ ಮಾತಾಡ್ತಿದ್ಯಾ? ನಾನು ಯಾವಾಗ ನಿಂಗೆ ಈ ರೀತಿ ಮಾಡಿದ್ದೇನೆ ಎಂದನು ಗೊಂದಲದಲ್ಲಿ. ಯಾಕೆ ಮಾಡಿಲ್ಲ? ನಾನು ಬಸುರಿ ಆಗಿ ಮಗು ಬೇಕು ಎಂದಾಗ ನನಗೆ ಹೊಡೆದು ಬೈದು ಹಿಂಸೆ ಮಾಡಿರಲಿಲ್ವಾ? ಅದೇ ರೀತಿ ಇಂದು ಅಭಿ ಅವರ ಹೆಂಡತಿ ನನ್ನ ಗೆಳತಿ ಶ್ರೀನಿಕನ ಎಲ್ಲರ ಎದುರು ಕೆಟ್ಟದಾಗಿ ಬಿಂಬಿಸ್ಲಿಲ್ವೇ? ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಎಷ್ಟು ಕೊಳೆತು ಹೋಗಿದೆ ಅಂತ. ಎಷ್ಟು ಜನ್ಮ ಹೋದರೂ ನಿಮ್ಮ ಈ ಕಲುಷಿತ ಮನೋಭಾವ ಸರಿಯಾಗೋದಿಲ್ಲ.
ಎಂದಳು ಮುಖ ಸಿಂಡರಿಸಿಕೊಂಡು. ಆ ವಿಚಾರಕ್ಕೆ ನೀನು ಈ ರೀತಿ ಇರುವುದಾ? ಅವಳ ವಿಚಾರ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನೀನು. ಅವಳು ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆಯಾಗಿದೆ. ಶ್ರೀಮಂತರ ಮನೆ ಸೊಸೆ ಆಗಬೇಕು ಅಂತ ಕದ್ದು ಅಭಿಯ ಮದುವೆ ಆದ್ಲು. ಈಗ ಅದೇ ಅವಳಿಗೆ ಉಲ್ಟಾಗಿದೆ. ಎಷ್ಟು ಕೆಟ್ಟ ಹೆಂಗಸು ಅವಳು. ಐ ಹೇಟರ್ ಎಂದನು ಕೋಪದ ಮುಖ ಮಾಡಿಕೊಂಡು. ದಡಕ್ಕನೆ ಎದ್ದು ನಿಂತು, ಅವಳನ್ನು ಹೇಟ್ ಮಾಡೋದಕ್ಕೆ ನೀನ್ಯಾರು? ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ. ನಿನ್ನ ಯಾರು ಕರೆದಿದ್ರು ಅಲ್ಲಿ ನ್ಯಾಯ ತೀರ್ಮಾನ ಮಾಡು ಅಂತ? ನೂತನವರು ಬಂದಿದ್ರು ತಾನೆ? ಅವರು ನಿನ್ನ ರೀತಿಯೇ ಮಾತನಾಡ್ತಿದ್ರಾ? ತೆಪ್ಪಗಿದ್ರಲ್ವಾ ತಾನೇ? ಅವಳು ಏನು ಅಂತ ನನಗೆ ಗೊತ್ತು. ನಿಮಗೇನು ಗೊತ್ತು? ಒಂದು ಮಗು ಮಾಡಿಕೊಳ್ಳೋಣ ಅಂತ ಹೇಳಿದಕ್ಕೆ ಮೈ ಮೇಲೆ ಬ್ರಗ ಬಂದವನ ಥರ ನನ್ನ ಹೊಡೆದು ಅವಮಾನ ಮಾಡಿ ಹಿಂಸೆ ಕೊಟ್ಟವನು ನೀನು. ನಿನ್ನಷ್ಟು ಏನು ಕೆಟ್ಟವಳಲ್ಲ ಅವಳು. ಇನ್ನೊಂದು ಮಾತು, ನನ್ನ ಗೆಳತಿ ಬಗ್ಗೆ ಮಾತಾಡಿದರೆ ಗಂಡ ಅಂತ ನೋಡದೆ ಮನೆಯವರ ಮುಂದೆ ನಿಲ್ಲಿಸಿ ನಿನಗೆ ಡ್ರೈವರ್ಸ್ ಕೊಡಬೇಕಾಗುತ್ತೆ. ಎಚ್ಚರ ಇರಲಿ. ಅವರಿಬ್ಬರು ಗಂಡ ಹೆಂಡತಿ ಇವತ್ತು ಜಗಳ ಆಡಿ ಮುಂದೆ ಒಂದಾಗ್ತಾರೆ. ಅವರ ಮಧ್ಯೆ ಹುಳಿ ಹಿಂಡುವ ನೀನೆಂಥ ಗಂಡಸು? ನೀನು ಬದಲಾಗಿದ್ಯಾ ಎಂದು ತಿಳಿದುಕೊಂಡಿದ್ದೆ. ಆದರೆ ನಿನ್ನದು ಬಂಡ ಜನ್ಮ ಎಂದು ಬದಲಾಗುವುದಿಲ್ಲ. ಮೊದಲು ಹೆಣ್ಣನ್ನು ಗೌರವಿಸುವುದು ಕಲಿ. ಪ್ರೀತಿ ತನ್ನಿಂದ ತಾನೇ ಬರ್ತದೆ. ನಿನ್ನಿಂದಾಗಿ ಅಭಿ ಅವರ ಜೀವನವನ್ನು ಹಾಳು ಮಾಡಬೇಡ ಎಂದವಳು ನಿಲ್ಲದೆ ಬಿರುಸಾಗಿ ಹೊಳ ನಡೆದಳು. ಅವಳ ಮಾತುಗಳನ್ನೇ ನೆನೆದು ಬಾಕಿಯಾದ ಕರಣ್. ಇತ್ತ ಕಡೆ ಪ್ರಜ್ಞಾ ಎಂದರು ರಮೇಶ್. ಮಗಳೆಲ್ಲ ಕೇಳಿಸಿಕೊಂಡಿದ್ದಳು ಎಂದು ಅವರಿಗೆ ತಿಳಿದಿತ್ತು. ಆದರೆ ಪ್ರಜ್ಞಾಗೆ ದೊಡ್ಡ ಆಘಾತವಾಗಿತ್ತು. ಯಾರು ಕೂಡ ಈ ವಿಚಾರವನ್ನು ಅವಳ ಬಳಿ ಹೇಳಿರಲಿಲ್ಲ. ಹೀಗೆಲ್ಲರ ಬಾಯಿಂದ ಕೇಳಿದ ಮೇಲೆ ಒಂದು ರೀತಿ ಸಂದರ್ಭದ ಅಂದಾಜಾಗಿತ್ತು. ಹೌದು, ನಾನೇ ನಿಮ್ಮ ಮಗಳು ಪ್ರಜ್ಞಾ. ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ಆದರೂ ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನಾನು ಬದುಕಲೇಬಾರ್ದಿತ್ತು ಎನಿಸ್ತದೆ ಎಂದಳು ಮುಖ ಸಿಂಡರಿಸಿ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ಉಳಿಸಿಕೊಳ್ಳೋಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಾ? ಇನ್ನೆಂದೂ ಈ ರೀತಿ ಮಾತಾಡಬೇಡ ಎಂದರು ಅರ್ಪಿತಾ ಮಗಳ ಮುಖ ಸವರಿ ನೋವಿನಿಂದ. ಅವರ ಕೈ ಕಿತ್ತಿಸಿದು. ಗೊತ್ತಾಗಿದೆ ನೀವು ಪಟ್ಟ ಕಷ್ಟ. ನನ್ನನ್ನು ಉಳಿಸಲು ಇನ್ನೊಂದು ಹೆಣ್ಣನ್ನು ಎಷ್ಟು ಕೀಳಾಗಿ ನಡೆಸಿಕೊಂಡಿದ್ದೀರಾ ಎಂದು ಗೊತ್ತಾಗ್ತಿದೆ ನನಗೆ. ನಿಮ್ಮ ಕಷ್ಟದ ಬಗ್ಗೆ ಹೇಳುವುದೇ ಬೇಡ. ಇಷ್ಟೊತ್ತು ಕೇಳಿಸಿಕೊಂಡೇನಲ್ಲ. ತುಂಬ ಕಷ್ಟಪಟ್ಟಿದ್ದೀರಾ ನೀವು. ಶ್ರೇಣಿಗಳನ್ನು ಹೊರಗೆ ಹಾಕಲು ಎಷ್ಟು ದಿನದಿಂದ ಸಂಚು ಮಾಡಿಕೊಂಡಿದ್ದೀರಾ ನೀವು ಎಂದಳು ಎಲ್ಲರನ್ನೂ ತೀಕ್ಷ್ಣವಾಗಿ ನೋಡಿ. ಪ್ರಜ್ಞಾ, ಏನೇ ಮಾತನಾಡ್ತಿದ್ಯಾ ನೀನು? ಈಗ ಅವಳ ವಿಚಾರ ಯಾಕೆ? ನೀನೋಗಿ ರೆಸ್ಟ್ ಮಾಡು. ಹೋಗು, ಇಲ್ಲಿ ನಾವೆಲ್ಲ ದೊಡ್ಡವರಿದ್ದೀವಿ, ಮಾತನಾಡ್ತೀವಿ. ಹೋಗಿ ಮಗು ಮಲಗಿದೆಯಾ ನೋಡು. ಮಗಳನ್ನು ಸಾಗಾಕಲು ನೋಡಿದರು ಅರ್ಪಿತಾ. ತಡೆದ ಇಶಾನ್. ಒಂದು ನಿಮಿಷ ದೊಡ್ಡಮ್ಮ, ನೀವು ದೊಡ್ಡವರು ಮಾತಾಡಲಿ ಅಂತ ಬಿಟ್ಟಿದ್ದಕ್ಕೆ ಇವತ್ತು ಹೀಗಾಗಿರೋದು. ಇನ್ನು ನೀವು ಮಾತನಾಡೋದು ಬೇಡ. ನಿಮ್ಮ ಮಾತಿನಿಂದ ಆಗಿರೋದೇ ಸಾಕು. ನಿಮಗೆ ಪ್ರಜ್ಞಾ ಅಕ್ಕನ ಮಾತು ಬೇಡದಿರ್ಬೋದು, ಆದರೆ ನನ್ನ ಅತ್ತಿಗೆಯ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಬೇಕು. ಅದು ಎಲ್ಲರ ಮುಂದೆಯೂ ತಿಳಿಯಲಿ. ನೀವಿನ್ನು ಸುಮ್ಮನಿದ್ದು ಬಿಡಿ. ಅವರು ಮಾತನಾಡಲು ಅವಕಾಶ ಕೊಡಿ. ಇದನ್ನು ನಾನು ಒಬ್ಬ ಲಾಯರ್ ಆಗಿ ಹೇಳ್ತಾ ಇರೋದು ಎಂದನು ಗಂಭೀರವಾಗಿ. ಈಗ ಭಯಪಡುವ ಸರದಿ ಸಂಜನಾ ಪ್ರಣತಿ ಪಾಲಾಗಿತ್ತು. ಹೌದು, ನನ್ನ ಮಗ ಹೇಳ್ತಿರೋದು ಸರಿ ಇದೆ. ಪ್ರಜ್ಞಾ, ನೀನು ಅವತ್ತು ನಾವೆಲ್ಲ ಸೀರೆ ನೋಡುವಾಗ ಎದ್ದು ವಾಕ್ ಮಾಡಲು ಹೋದೆ ತಾನೆ? ಅದರ ನಂತರ ಏನೇನಾಯಿತು ಅಂತ ಹೇಳಿಬಿಡು ಕಂದ. ಇದರಲ್ಲಿ ನನ್ನ ಮಗನ ಸಂಸಾರದ ಕೊಂಡಿ ಅಡಗಿದೆ. ಸ್ವಲ್ಪ ಏರುಪೇರಾದರೂ ಅವನ ಜೀವನ ಮುಳುಗಿಬಿಡ್ತದೆ. ಹೇಳಿಬಿಡು ಮಗಳೇ. ಈಗ ನಮಗಿರುವ ಧೈರ್ಯ ನೀನು ಒಬ್ಳೆ ಎಂದರು ನಿರುಪಮ ಸ್ವಲ್ಪ ಗೆಲುವಾಗಿ. ಸೊಸೆಯ ಚಿಂತೆ ಅವರಿಗೆ. ಹೇಳ್ತೀನಿ ಚಿಕ್ಕಮ್ಮ, ಆದರೆ ಅದಕ್ಕೂ ಮುಂಚೆ ನನ್ನಿಂದ ನಿಮಗೆ ನೋವಾಗಿದ್ದರೆ ಕ್ಷಮಿಸಿಬಿಡಿ. ನನ್ನ ಸಲುವಾಗಿ ನೀವು ನಿಮ್ಮ ಸೊಸೆಯನ್ನು ಮನೆಯಿಂದ ಹೊರಹಾಕಲೇಬೇಕಾಯಿತು. ದಯವಿಟ್ಟು ಕ್ಷಮಿಸಿಬಿಡಿ ಎಂದಳು ಕೈ ಜೋಡಿಸಿ. ಇಲ್ಲ ಕಣೆ, ನಿಂದೇನು ತಪ್ಪಿಲ್ಲ. ಎಲ್ಲ ನಮ್ಮ ಮನೆ ಬರಹ ಅಷ್ಟೇ. ನನ್ನ ಮಗ ಸರಿದಿದ್ದರೆ ಒಳ್ಳೇದಿತ್ತು. ಅದೇನು ಹೇಳಬೇಕು ಹೇಳು ಎಂದರು ನಿರುಪಮ. ಎಲ್ಲರ ಗಮನ ಪ್ರಜ್ಞಾಳ ಮಾತಿನ ಕಡೆ. ಆವತ್ತು ನೀವೆಲ್ಲ ಸೀರೆ ನೋಡುವಾಗ ನಾನು ಎದ್ದು ವಾಕ್ ಮಾಡೋಕ್ಕೆ ಹೋಗಿದ್ದು ನಿಜ. ನಾನು ವಾಕ್ ಮಾಡುವಾಗ ಶ್ರೀನಿಕಾ ನನ್ನ ಸಿನಿಮಾ ನೋಡೋಣ ಬಾ ಅಂತ ಕರೀತಿದ್ಲು. ನಾನು ಕೂಡ ಸರಿಯಾಗಿ ಗಮನಿಸದೆ ಟಿವಿ ಕಡೆ ನೋಡುತ್ತಾ ನಡೆದು ಹೋಗ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಶ್ರೀನಿಕಾ ಕಾಲು ಮೇಲೆ ನೀರು ಚೆಲ್ಲಿತು. ಅದನ್ನು ನೋಡಿಕೊಳ್ಳಲು ಶ್ರೀನಿಕಾ ಬಾಗಿದಳು ಅಷ್ಟೆ. ಅದರ ನಂತರವೇ ನಾನು ಬಿದ್ದದ್ದು. ಅದರಲ್ಲಿ ಶ್ರೀನಿಕದೇನು ತಪ್ಪಿದೆ ಎಂದಳು ಎಲ್ಲರೆಡೆ ನೋಡುತ್ತಾ. ಸಂಜನಾ ನಡುಗಲು ಶುರು ಮಾಡಿದಳು. ಇಶಾನ್ ಸುಮ್ಮನೆ ಬಿಡುವನೆ? ಅವಳೇ ನೀನು ಬರುವ ದಾರಿಯಲ್ಲಿ ನೀರು ಚೆಲ್ಲಿದ್ದು.
ಪ್ರಜ್ಞೆ ಜೊತೆಗೆ ಕಾಲು ನೋಡಿಕೊಳ್ಳುವ ನಾಟಕ ಮಾಡಿದ್ದಾಳೆ. ನಿಂಗೆ ಕಾಲು ಅಡ್ಡ ನೀಡಲು, ಅದರಿಂದಲೇ ತಾನೆ ನೀನು ಬಿದ್ದದು. ಎಲ್ಲ ಅವಳ ಉಪಾಯ ಎಂದು ಅರ್ಪಿತರವರಿಗೆ ಶ್ರೀನಿಕಾ ಮೇಲೆ ನಂಬಿಕೆ ಇಲ್ಲ. ಯಾರು ಹೇಳಿದ್ದು ಅವಳು ನನಗೆ ಕಾಲು ಕೊಟ್ಲು ಎಂದು? ನಾನು ಲೋಟ ಬಿದ್ದದ್ದು ನೋಡಿದೆ. ಶ್ರೀನಿಕಾ ಕಾಲು ಹಿಟ್ಟದ್ದು ನೋಡಿದೆ. ಅಲ್ಲಿ ಶ್ರೀನಿಕಾ ನನಗೆ ಕಾಲು ಕೊಡಲಿಲ್ಲ. ಬದಲಾಗಿ ಒದ್ದೆ ಆದ ಅವಳ ಪ್ಯಾಂಟನ್ನು ನೋಡಿಕೊಳ್ಳುತ್ತಿದ್ದಳು ಅಷ್ಟೇ. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾಲು ಅವಳ ಕಾಲಿಗೆ ಟಚ್ ಆಗಲೇ ಇಲ್ಲ. ಹಾಗಿದ್ಮೇಲೆ ಅವಳೇಕೆ ನನ್ನನ್ನು ಬೀಳಿಸ್ತಾಳೆ ಎಂದಾಗ ಹೆಂಡತಿಯ ತಪ್ಪಿಲ್ಲ ಎಂದು ಅಭಿಯಮನ ಹರ್ಷಿಸಿತು. ಪ್ರಣತಿ ಜೀವ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಏನು, ಅವಳು ನಿನ್ನನ್ನು ಬೀಳಿಸ್ಲಿಲ್ವಾ? ಮತ್ತೆ ಹೇಗೆ ಬಿದ್ದೆ? ಆ ನೀರಿನ ಮೇಲೆ ಕಾಲಿಟ್ಟು ಬಿದ್ದಿದ್ದು ತಾನೆ? ಅದನ್ನು ಚೆಲ್ಲಿದ್ದು ಶ್ರೇಣಿಕಾ ತಾನೆ ಎಂದರು ಅಶೋಕ್ ಗೊಂದಲದಲ್ಲಿ. ಮನೆಯವರ ಪ್ರಶ್ನಾರ್ಥಕ ನೋಟ ಪ್ರಜ್ಞೆ ಕಡೆಗೆ. ಇಲ್ಲೇ ನೀವು ತಪ್ಪು ಮಾಡಿರೋದು. ನಾನು ಹೇಳಿದ್ದು ನಾನು ಕಾಲು ಜಾರಿ ಬಿದ್ದೆ ಎಂದು. ನಿಜ ಹೇಳಬೇಕಂದ್ರೆ ಶ್ರೇಣಿಕಾ ನನ್ನ ಕಡೆ ಗಮನವೇ ಇರಲಿಲ್ಲ. ಅವಳ ಪಾಡಿಗೆ ಟಿ ವಿ ನೋಡೋದ್ರಲ್ಲಿ ನಿರತಳಾಗಿದ್ಲು. ಆದರೆ ನಾನು ಬಿದ್ದದ್ದು ಮೊದಲು ಕಾಲು ಹೆಡವಿ, ನಂತರ ನೀರಿನ ಮೇಲೆ ಕಾಲಿಟ್ಟು ಜಾರಿದ್ದು. ಆದರೆ ಅದಕ್ಕೆ ಶ್ರೇಣಿಕಾ ಕಾರಣವಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ ಎಂದಳು ಪ್ರಜ್ಞೆ ದೃಢವಾಗಿ. ಪ್ರಣತಿಯ ಮೈಯಲ್ಲಿ ಬೆವರೊಡೆಯಿತು. ಅಂತ್ಯ ಹತ್ತಿರ ಆಗಿದೆ.